ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತ ದುರಂತಕ್ಕೆ ಯಾರು ಹೊಣೆ? ಅದು KSCAನ ಅಥವಾ RCBನ ಅಥವಾ DNA ಅನ್ನುವಂತ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ಅಥವಾ ಸರ್ಕಾರನ? ಈ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ಬಹಳ ನಡೀತಾ ಇರುವಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಸದ್ಯ ವಿಧಾನಸೌಧದ ಮುಂದೆ ನೀವು ಅಲ್ಲಿ ಒಂದು ವಿಕ್ಟರಿ ಸೆಲೆಬ್ರೇಷನ್ ಮಾಡೋಕೆ ಹೋಗಬೇಡಿ. ಯಾಕಂತಂದ್ರೆ ಸೆಕ್ಯೂರಿಟಿಯಿಂದ ಹಿಡಿದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಬಹಳ ಕಷ್ಟ. ಹಾಗಾಗಿ ಯಾವ ಕಾರಣಕ್ಕೂ ಕಾರ್ಯಕ್ರಮದ ಆಯೋಜನೆ ನಾಳೆನೇ ಸಾಧ್ಯ ಇಲ್ಲ ಅಂತ ಸ್ವತಃ ವಿಧಾನಸೌಧ DCP ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರವನ್ನು ನಿರ್ಲಕ್ಷ್ಯ ಮಾಡಿ ಸರ್ಕಾರ ಹಾಗಾದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ ಯಾಕೆ? ಈ ಮುಖೇನವಾಗಿ ಅವತ್ತು ಬಹಳಷ್ಟು ಮಂದಿ ಪೊಲೀಸರು ಆಟಗಾರರಿಗೆ ಅವರು ಭದ್ರತೆ ಕೊಡಬೇಕಾಗಿತ್ತು, ಜನರನ್ನ ನಿಯಂತ್ರಿಸಬೇಕಾಗಿತ್ತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಮಾಡಿದಂತ ಕಾರ್ಯಕ್ರಮಕ್ಕಾಗಿ ಅಂತ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಬೇಕಾಯಿತು. ಇದು ಒಟ್ಟು ದುರಂತಕ್ಕೆ ಕಾರಣ ಆದಂತ ಪ್ರಮುಖ ಅಂಶ. ಹಾಗಾಗಿ ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಬಹಳ ಇದೆ ಅಂತ ವಿರೋಧ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ವಿರೋಧ ಪಕ್ಷದವರಿಗೂ ಕೂಡ. ಅದು DCP ಅವರೇ ಖುದ್ದು ಬರೆದಿದ್ದಂತ ಪತ್ರ. ಹಾಗಾದ್ರೆ ಆ ಪತ್ರದಲ್ಲಿ ಏನಿತ್ತು? ಆ ಪತ್ರ ಬರೆದಂತ ನಂತರನೂ ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ? ಹಾಗಾದ್ರೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋದು ಕೆಲಸ. ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಕಾನೂನನ್ನ ಸರ್ಕಾರ ಅರುಗಿಸಾಕಿತ್ತು. ನಿಮ್ಗೆ ಅವ್ರ ಹೆಣ, ನಮಗೆ ಅವ್ರ ಹುತಾತ್ಮರು ಅತಿಥಿಯಾಗಿ ಬಂದವ್ರನ್ನ ತಿಥಿ ಮಾಡಿದ್ರಿ. ಈ ಡ್ಯಾಶ್ ಮೇಲೆ ಯಾವನಪ್ಪ ರುಚಿಗೆ ಬಂದವರು? ಕನ್ಫ್ಯೂಷನ್ ಇದೆ, ವರದಿ ಬರಲ್ಲ. 11 ಜನರ ಸಾವಿಗೆ ಯಾರು ಹೊಣೆ? ಸರ್ಕಾರ ಹೊಣೆಯ? ಪೊಲೀಸ್ ಇಲಾಖೆ ಜವಾಬ್ದಾರಿನ? RCB ಹೊಣೆಯ? ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಹೊಣೆಯ? ಹೀಗೆ 10 ಪ್ರಶ್ನೆಗಳು ಉದ್ಭವಿಸಿವೆ. ಇದರ ನಡುವೆ ಮಹತ್ವದ ವಿದ್ಯಮಾನದಲ್ಲಿ DCP ಬರೆದಿರುವ ಪತ್ರವೊಂದು ಬಯಲಾಗಿದ್ದು, ಮುನ್ನೆಚ್ಚರಿಕೆ ಕೊಟ್ಟರು ಸರ್ಕಾರವೇ ನಿರ್ಲಕ್ಷ್ಯ ಮಾಡಿರುವುದು ಬಟಾ ಬಯಲಾಗಿದೆ. ಸಿಬ್ಬಂದಿ ಕೊರತೆ ಇದೆ, ಬಂದೋಬಸ್ತ್ಗೆ ಕಷ್ಟವಾಗುತ್ತೆ ಅಂತ ಪತ್ರ. ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರು, ಕಾರ್ಯಕ್ರಮಕ್ಕೆ ಅನುಮತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾರ್ಯಕ್ರಮದ ಜೊತೆ ಸರ್ಕಾರ ವಿಧಾನಸೌಧ ಮೆಟ್ಟಿಲುಗಳ ಮುಂದೆ ತರಾತುರಿಯಲ್ಲಿ ಆಟಗಾರರಿಗೆ ಸರ್ಕಾರ ಸನ್ಮಾನ ಸಮಾರಂಭ ಕೈಗೊಂಡಿತು. ಆದರೆ ಈ ಆತುರದ ಕಾರ್ಯಕ್ರಮಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಅಪಸ್ವರ ಕೇಳಿ ಬಂದಿತ್ತು. ವಿಧಾನಸೌಧ ಭದ್ರತೆ ವಿಭಾಗ ಅಧಿಕಾರಿ DCP ಕರಿಬಸವನಗೌಡ ಅವರು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಗೆ ಜೂನ್ 4ರಂದೇ ಪತ್ರ ಬರೆದಿದ್ದರು ಎನ್ನಲಾಗ್ತಿದೆ. ಸಿಬ್ಬಂದಿ ಕೊರತೆ ಇದೆ, ಬಂದೋಬಸ್ತ್ಗೆ ತೊಂದರೆಯಾಗಲಿದೆ, ಕಾಲಾವಕಾಶ ಬೇಕು, ಜನಸಂದಣಿ ಹೆಚ್ಚು ಆಗುವ ಸಾಧ್ಯತೆ ಇದ್ದು ಸಾವು ನೋವುಗಳು ಸಂಭವಿಸುತ್ತದೆ ಎಂದು ಎಚ್ಚರಿಸಿದರು. ಆದರೆ ಈ ಪತ್ರವನ್ನ DPRA IAS ಅಧಿಕಾರಿ ಸತ್ಯವತಿ ತನ್ನ ಬಳಿ ಇಟ್ಟುಕೊಂಡಿದ್ದು ಯಾವುದೇ ರೀತಿಯ ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗೆ ನೀಡಿಲ್ಲ ಎನ್ನುವ ಮಾಹಿತಿ ತಿಳಿದು ಬಂದಿದೆ. DCP ಕರಿಬಸವನಗೌಡ ಬರೆದ ಪತ್ರದಲ್ಲಿ ಏನಿತ್ತು ತೋರಿಸ್ತೀವಿ ನೋಡಿ. RCBಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದ್ದು ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಕಾರಣ ಬಂದೋಬಸ್ತ್ಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಮಾಡುತ್ತಿರುವುದರಿಂದ ಪಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ವಿಧಾನಸೌಧದ ಸಚಿವಾಲಯ ಅಧಿಕಾರಿಗಳು ಸಿಬ್ಬಂದಿ ತಮ್ಮ ತಮ್ಮ ಕುಟುಂಬ ವರ್ಗದವರನ್ನ ಕರೆತರದಂತೆ ಆದೇಶಿಸಬೇಕು. ವಿಧಾನಸೌಧವು ವೈಟಲ್ ಇನ್ಸ್ಟಾಲೇಷನ್ ಕಟ್ಟಡವಾಗಿದ್ದು CCTV ಅವಶ್ಯಕತೆ ಹೆಚ್ಚಾಗಿರುತ್ತೆ. ಇನ್ನು ವೇದಿಕೆಯ ಮೇಲೆ ಆಟಗಾರರು ಹಾಗೂ CM ಕೂರುವುದರಿಂದ PWD ಇಲಾಖೆ ಮುಂಚಿತವಾಗಿಯೇ ಪರೀಕ್ಷಿಸಬೇಕು. ಕನಿಷ್ಠ 2 ಗಂಟೆ ಆಯೋಜಕರಿಗೆ ಬಿಟ್ಟುಕೊಡಲು ತಿಳಿಸಬೇಕು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಹಾಗೂ ರಾಜಕಾರಣಿಗಳು ಬರುವ ವೇದಿಕೆಯಾಗಿದ್ದರಿಂದ ವಿದ್ಯುತ್ ವಿಭಾಗದಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆದುಕೊಳ್ಳಬೇಕು. ಕಾರ್ಯಕ್ರಮ ಜರುಗುವ 2 ಗಂಟೆ ಮೊದಲು ವೇದಿಕೆಯನ್ನ ವಿಧ್ವಂಸಕ ಕೃತ್ಯ ತಡೆ ನಡೆಸದಂತೆ ತಪಾಸಣೆ ನಡೆಸಲು ವೇದಿಕೆ ಬಿಟ್ಟುಕೊಡುವಂತೆ ಆಯೋಜಕರಿಗೆ ಸೂಚಿಸಬೇಕು. ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ತಂಡ ಹಾಗೂ ಫ್ಯಾನ್ ಫಾಲೋಯಿಂಗ್ ಇರುವುದರಿಂದ ಬಂದೋಬಸ್ತ್ಗೆ ಹೆಚ್ಚಿನ ಸಮಯ ಅವಕಾಶ ಬೇಕಾಗುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳು ಹಾಗೂ ಸಂಚಾರ ಅಧಿಕಾರಿಗಳ ಜೊತೆ ಸಮನ್ವಯ ಮಾಡಿಕೊಳ್ಳಲು ಸಮಯ ಅವಕಾಶ ಬೇಕಾಗಿದೆ. ಇನ್ನು ಹೊರಗಿನವರು ಡ್ರೋನ್ ಬಳಸುವ ಸಾಧ್ಯತೆ ಇರುವುದರಿಂದ ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸುವ ಅವಕಾಶ ಇರುತ್ತೆ. ಹೀಗೆ ಹಲವು ಅಂಶಗಳನ್ನು ಉಲ್ಲೇಖಿಸಿ ವಿಧಾನಸೌಧ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಪತ್ರ ಬರೆದಿದ್ರು. ಆದರೆ ಇದನ್ನ ಪರಿಗಣಿಸದೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸುವ ಮೂಲಕ
ಸರ್ಕಾರ ಎಡವಟ್ಟಿಗೆ ಕಾರಣವಾಗಿದೆ ಅನ್ನೋದು ಆರೋಪ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಮೊನ್ನೆ ಪೊಲೀಸರ ಸೂಚನೆ ನಿರ್ಲಕ್ಷಿಸಲಾಗಿದೆ ಅಂತ ಆರೋಪಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಂಕಿ ಉಗುಳಿದ್ರು. ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಬೆಳಗ್ಗೆ 7:30 ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರ್ ಇಲ್ಲ ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ವಿ, ನಿದ್ದೆ ಇಲ್ಲ, ಮುಖ ತೊಳ್ಕೊಂಡಿಲ್ಲ. ಈಗ ನಾವು ಮುಖ ತೊಳಿತಾ ಇದ್ದೀವಿ. ಮತ್ತೆ ನೀವು 2-3 ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್. ನಿದ್ದೆಗೆಟ್ಟವ್ರು ರಾತ್ರಿ ಎಲ್ಲ ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ, KCA ಸ್ಟೇಡಿಯಂದಾಗ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋಗೋ ಕೆಲಸ ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಪಿ ಬರೆದಿದ್ದ ಇದೇ ಪತ್ರ ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಕಾರ್ಯಕ್ರಮ ಮಾಡದಂತೆ ಪೊಲೀಸರು PWD ಅವರು ಹೇಳಿದ್ರು. ಆದ್ರೂ ಸರ್ಕಾರ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಗುಡುಗಿದ್ರು. ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಯಾರು ಕಾನೂನನ್ನ ಪಾಲನೆ ಮಾಡೋನು, ಇಲ್ಲಿ ಬಂದೋಬಸ್ತನ್ನ ನೋಡ್ಕೊಳ್ಳೋ ಅಂತವನು ಅವನೇ ಕೈ ಚೆಲ್ಬಿಟ್ಟ, ಹ್ಯಾಂಡ್ಸ್ ಅಪ್. ಮತ್ತೆ ಆತುರವಾಗಿ ಆಯೋಜನೆ ಮಾಡಿದಿರಾ ಅಂತ ಹೇಳಿದಾರೆ ಅವರು. ಇವೆರಡೂ ನೀವು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇವ್ರು ಹಾಕಿದ್ರಲ್ಲ, ಆನ್ಲೈನಾಗಿ ಬನ್ನಿ, ಆಫ್ಲೈನಾಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದ್ದಾನೆ. ಎಂಟೈರ್ ಪೊಲೀಸ್ ಇಲಾಖೆ ಆರ್ಡರನ್ನ, ಕಾನೂನನ್ನ ಸರ್ಕಾರ ಹರಿದು ಬಿಸಾಕ್ಬಿಡ್ತು. ಹರಿದು ಬಿಸಾಕ್ಬಿಡ್ತು, ಕಸದ ಬುಟ್ಟಿ. ಹೆಣದ ಮೇಲೆ ರಾಜಕಾರಣ. ಹೆಣ ಅಲ್ಲ ರೀ, ನಿಮ್ಗೆ ಅವ್ರ ಹೆಣ, ನಮಗೆ ಅವ್ರು ಹುತಾತ್ಮರು. ಸರ್ಕಾರದ ಅತಿಥಿಯಾಗಿ ಬಂದವರು ಅವ್ರನ್ನ ತಿಥಿ ಮಾಡ್ಬಿಟ್ರಿ. ಅತಿಥಿಯಾಗಿ ಬಂದವ್ರನ್ನ ತಿಥಿ ಮಾಡಿದ್ರಿ. ಕರೆದವ್ರು ನೀವು ಇರೋದೇನೋ 25ರಿಂದ 30 ಜನ ಇರಬೇಕು ಅಂತ ಸರ್ಕಾರ ಅಲ್ಲೇ ಗಾಳಿಗೆ ತೂರ್ಬಿಟ್ರಲ್ಲ. ನಿಮ್ ಡಯಾಸ್ ಮೇಲೆನೆ ನಿಮ್ಗೆ ಕಾನೂನು ಇಲ್ಲ ಅಂದ್ರೆ ಇನ್ KCA ಸ್ಟೇಡಿಯಂ ಅಲ್ಲೇ ನಿನ್ ಕಾನೂನು. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದ್ಬಿಟ್ರಂತೆ. ಈ ಡಯಾಸ್ ಮೇಲೆ ಯಾವನಪ್ಪ ರೊಚ್ಚಿಗೆದ್ದು ಬಂದವರು? ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ತನಿಖೆ ನಡೆಯುತ್ತಿದೆ, ಈಗ ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಅಂದಿದ್ದಾರೆ. ತನಿಖಾ ವರದಿ ಬರಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದೆ. ಇಲ್ಲೂ ಅದೇ ಹೇಳ್ತೀನಿ. ಅದೇ ಕನ್ಫ್ಯೂಷನ್ ಇದೆ. ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ, DCP ಲೆವೆಲಲ್ಲಿ ಒಂದಾಗಿದೆ, ಇನ್ಸ್ಪೆಕ್ಟರ್ ಒಂದು ಲೆಟರ್ ಬರೆದಿದ್ದಾರೆ, ಪೊಲೀಸರು ಒಂದು ಲೆಟರ್ ಬರ್ತಾರೆ. ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ. ಅದಕ್ಕೆ ನಾವು ಹೇಳೋದು ವರದಿ ಬರಲಂತ. ನೋಡಿ, ಅವ್ರು ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ. ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಂದು. ಸಮಸ್ಯೆ ಪ್ರಾರಂಭ ಆಗಿದ್ದು 5 ಗಂಟೆಗೆ ಸ್ಟೇಡಿಯಂದಲ್ಲಿ. ಅಲ್ಲಿ ತನಿಖೆ ಆಗಬೇಕಷ್ಟೆ. ಅದೇನೇ ಆಗಲಿ, ಸರ್ಕಾರ RCB ಸಂಭ್ರಮಾಚರಣೆ ಕ್ರೆಡಿಟ್ ಪಡೆದುಕೊಳ್ಳಲು ಹೋಗಿ ಕೈ ಸುಟ್ಟುಕೊಂಡಿದೆ. ಏನೋ ಮಾಡಲು ಹೋಗಿ ಏನೋ ಆಯ್ತಲ್ಲ ಅಂತ ಕೆಲ ಸಚಿವರೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.